ನಾವು ಅನುಭವಿಸ್ತಿರೋ ಶೋಧನೆ, ನಾವು ಅನುಭವಿಸ್ತಿರೋ ಪ್ರತಿದು ಕೂಡ ಕಷ್ಟ ಕೂಡ ಯಾರ ಮೈಮಗ? ದೇವ್ರ ಮೈಮಗ. ಅಯ್ಯೋ ಪಾಪ, ಈ ಹುಡುಗಿ ಜೀವಿತ ಹಾಳಾಗೋಗ್ಬಿಡ್ತಲ್ಲ, ಈ ಹುಡುಗಿ ಜೀವಿತ ಅನ್ಯಾಯ ಆಗ್ಬಿಡ್ತಲ್ಲ, ಅಯ್ಯೋ ಮಕ್ಕಳನ್ನ ಇಟ್ಕೊಂಡು ಹುಡುಗಿ ಹೆಂಗ್ ಬದುಕ್ತಲ್ಲ, ಅಯ್ಯೋ ಅಂದಿರೋರೇ ಅಬ್ಬೊಬ್ಬೊಬ್ಬೊಬ್ಬೊಬ್ಬ ನಂಗೆ ಮಾಡ್ತಾನ. ಆಮೇನ್ ಹಲ್ಲೆಲೂಯಾ. ಹಾಳಾಗೋಗಿಲ್ಲ ಜೀವಿತ, ಹಾಳಾಗೋಗಿರೋ ಜೀವಿತಗಳು ನಿಂದ್ರಿಸಂಗ ಮಾಡ್ತಾನ. ನೀನೇ ಅನೇಕರಿಗೆ ಆಶೀರ್ವಾದಕರವಾಗಿರಂಗ ಮಾಡ್ತಾನ. ಎಲ್ಲರೂ ಏನ್ಕಂತಿರ್ತಾರೆ ಹೇಳು? ಅನ್ಯಾಯ ಆಗ್ಬಿಡ್ತೀವಿ ಹುಡುಗಿ ಜೀವಿತ. ಅನ್ಯಾಯ ಆಗೋದೇನಿಲ್ಲ, ಅನ್ಯಾಯ ಆಗಿರೋ ಜೀವಿತಗಳು ನಿಂದಿರ್ಸಂಗ ಮಾಡ್ತಾನ ದೇವರು. ಅದು ದೇವ್ರ ಕಾರ್ಯ. ಸ್ವಲ್ಪ ಇರು, ನೀನು ಇಷ್ಟೇ ಇರು, ನೀನು ಬುದುರೆ ಆಗಿರು. ಆ ಬುದುರೆನೇ ತಗೊಂಡು ಉನ್ನತವಾದ ಕಾರ್ಯಗಳು ದೇವ್ರು ಮಾಡ್ತಾರೆ. ಅದನ್ನ ನೋಡಿ ಆಶ್ಚರ್ಯ ಆಗ್ತಾರೆ. ಅವಾಗ ಸ್ಥಿತಿನಲ್ಲಿ ಇದ್ರು ಇವ್ರ ಜೀವಿತಗಳೇ ಪತನ ಆಗ್ತಾವ ಅನ್ಕೊಂಡ್ವಿ. ಇಂಥವ್ರನ್ನ ದೇವ್ರು ಈ ರೀತಿಯಾಗಿ ಆಶೀರ್ವಾದ ಮಾಡೋಣ ಅಂತೇಳಿ ಅವ್ರು ನೋಡೋ ಕಣ್ಣುಗಳು ಆಶ್ಚರ್ಯ ಆಗುವಂತ ಮಾಡ್ತಾನ ದೇವ್ರು. ಆಮೇನ್. ದೇವ್ರು ಮಾಡೋ ಕಾರ್ಯ ಅದು.